ಸಹಕಾರ ಕೊಟ್ಟು ಗುರಿಯನ್ನು ಸಂಪೂರ್ಣ ಆಗುವವರೆಗೆ ಎಲ್ಲರೂ ಧೈರ್ಯ ಮಾಡಿ ನಿಂದಿರಬೇಕಂತ ಅಪ್ಪರು ಹೇಳ್ದಂಗೆ. ಅದಕ್ಕೆ ಎಲ್ಲರೂ ಆದ್ಮೇಲೆ ಇವತ್ತು ಎಲ್ಲರೂ ಧೈರ್ಯ ಮಾಡಿ ಅಪ್ಪ ಎಲ್ಲ ತಮಗೆ ಒಂದು ಏನು ಹೇಳ್ತಾರೆ ಅವರು. ಅದಕ್ಕೆ ಇವತ್ತು ಅಡಿಗೆಲ್ಲ ಸಮಾರಂಭ ಸುವರ್ಣ ಅಕ್ಷರದಲ್ಲಿ ಬಂದಿರುವಂತ ನಮ್ಮ ಗ್ರಾಮದಲ್ಲಿ. ಅದಕ್ಕೆ ಇವತ್ತು ಪೂಜ್ಯ ಗುರುಗಳು ನಮಗೆ ಆಶೀರ್ವಾದ ಮಾರ್ಗದರ್ಶನ ಮಾಡುತ್ತಾ ಬಂದಿದ್ದಾರೆ. ಗುರುಗಳ ಒಂದು ಅಪ್ಪಣೆ ಎಲ್ಲ ಏನ್ ನಡೆದ ಕಾರ್ಯಕ್ರಮಗಳು ಗುರುಗಳ ಅಪ್ಪಣೆ ಮಾರ್ಗದರ್ಶನ ಆಶೀರ್ವಾದದಿಂದ ಎಲ್ಲ ನಮ್ಮ ಸಾಧ್ಯ ಇದೆ ನಾನು ಕೊಡ್ತೀನಿ. ಮುಂದಿನ ಇಷ್ಟೇ ಹೇಳಿ ಅದಕ್ಕೆಷ್ಟು ನನ್ನ ಕೈಲಿ ಆದಷ್ಟು ಅದಕ್ಕೆ ನನ್ನ ಕಡೆಯಿಂದ ಒಂದು ಸಹಾಯ ಮಾಡ್ತೀನಿ ಅಂತ 2-3 ಬಾರಿ ನಮ್ಮ ಜಾತ್ರಾ ಸಮಯದಲ್ಲೂ ಭಾಳ ಹೇಳಿದ್ರು. ಅಪ್ಪಗಳವ್ರಿಗೆ ಹೇಳಿದ್ರು, ಅಪ್ಪಾಜಿಯವರಿಗೆ ಕಮಿಟಿಯವ್ರಿಗೆ ಹೇಳ್ರಿ, ಗುಡಿ ಪ್ರಾರಂಭ ಮಾಡಂತ ಹೇಳ್ರಿ ಅಂತ ಜಾತ್ರಾದಲ್ಲಿ ಕೂಡ ಹೇಳಿದ್ರು ಆ ಅಲ್ಲಂಪ್ರಭು ಪಾಟೀಲರು. ಯಾಕಂದ್ರೆ ನಮ್ಗೆ ಗುಡಿ ಕಟ್ಟಲಿಕ್ಕೆ ಮೊದಲೇ ಒಂದು ರೈತ ಭವನಕ್ಕಾಗಿ 50 ಲಕ್ಷ ಕೊಟ್ಟಿದ್ದಾರ, ಮತ್ತೆ ಈಗ 50 ಲಕ್ಷ ಕೊಟ್ಟಿದ್ದಾರೆ, ಇನ್ನೊಂದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಗುಡಿ ಪ್ರಾರಂಭ ಮಾಡಿ ಇನ್ನೊಂದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಆ ನಮ್ಮ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬುರುಗಳ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಅಪ್ಪಂಗಳವರು ಯಾವಾಗೊಂದು ನಮ್ಮ ಗ್ರಾಮಸ್ಥರಿಗೆ ಧೈರ್ಯ ತುಂಬಿ ನೀವು ಗುಡಿ ಪ್ರಾರಂಭ ಮಾಡ್ರಿ, ಯಾವಾಗೂ ಅಡೆತಡೆ ಇಲ್ಲದೆ ಗುಡಿ ಕಾರ್ಯಕ್ರಮ ನಾ ಹಿಂದೆ ಇರ್ತೀನಿ, ನೀವು ಪ್ರಾರಂಭ ಮಾಡ್ರಿ. ಒಂದು ದಿನ ಗುಡಿಯನ್ನು ನೀವು ಪ್ರಾರಂಭ ಮಾಡಿದ್ರಿ, ಒಂದಿನ ಗುಡಿ ಕೆಲಸ ನಿಂತದಂತ ನಾವು ಅನ್ಕೊಳಂಗಿಲ್ಲ. ಅದಕ್ಕೆ ನೀವು ಮೊದಲು ಪ್ರಾರಂಭ ಮಾಡಿದ್ರು ಧೈರ್ಯ ತುಂಬಿ ನಮ್ಮ ಜನರಿಗೆಲ್ಲ ಒಂದು ಇದು ಕೊಟ್ಟದ್ರಿಂದ ಇವತ್ತು ಆ ದಿನ ಕೂಡಿ ಬಂದಿದೆ. ಅದಕ್ಕೆ ಪೂಜ್ಯ ಗುರುಗಳ ಒಂದು ಆಶೀರ್ವಾದದಿಂದ ಗುರುಗಳು ಹೇಳಿದಂತೆ ಗ್ರಾಮದ ಎಲ್ಲ ಸದ್ಭಕ್ತರು ಹೇಳಿದ್ರು, ಗುರುಗಳು ನೀವು ಧೈರ್ಯ ಮಾಡಿ ಮುಂದೆ ನೀವು ಬರ್ರಿ, ತಾನೇ ಗುಡಿ ಆಗ್ತದೆ. ನೀವು ಒಂದು ಕಲ್ಲಿಡ್ರಿ, ಬಸವಣ್ಣನ ಗುಡಿ ಒಂದು ಕಟ್ಟಡಕ್ಕೆ ಒಂದು ಅಡಿಗಲ್ಲಿಡ್ರಿ, ಬಸವಣ್ಣ ತಾನೇ ಕಲ್ಲೆಲ್ಲ ಎಲ್ಲ ಕಲ್ಲು ತಾನೇ ಕೊಡ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಧೈರ್ಯ ಮಾಡ್ಬೇಕು. ನಾವು ಏನ್ ದೊಡ್ಡದಲ್ಲ, ನಮ್ಮ ಊರಿಗೆ ಒಂದು ಬಸವಣ್ಣ ದೇವ್ರ ಗುಡಿ ಕಟ್ಟೋದು ಏನು ದೊಡ್ಡ ಮಾತಲ್ಲ, ಅಪ್ಪರು ಹೇಳ್ದಂಗೆ. ಅದಕ್ಕೆ ಎಲ್ಲರ ಬಳಿ ಆ ಶಕ್ತಿ ಕೊಟ್ಟಿದ್ದಾನೆ ಬಸವಣ್ಣ. ಅದಕ್ಕೆ ಎಲ್ಲರೂ ಈ ಮುಂದಿನ ಕಟ್ಟಡ ಕಾರ್ಯಕ್ರಮದಲ್ಲಿ ಎಲ್ಲರೂ ಮುಂದೆ ಬಂದು ಧೈರ್ಯದಿಂದ ಎಲ್ಲರೂ ಕೂಡಿ ಒಂದು ಈ ಬಸವಣ್ಣನ ನೂತನ ಕಟ್ಟಡದ ಒಂದು ಕಾರ್ಯಕ್ರಮವನ್ನು ಗುಡಿ ಇರುವ ನಮ್ಮ ಸಿದ್ದಮ್ಮ ತಾಯಿ ಸುಕ್ಷೇತ್ರ ಬಾವಿನೆಲ್ಲ ದುರ್ಗ ತಾಯಿಯವರಿಗೆ ಪಾದಗಳಲ್ಲಿ ನಿರ್ಮಿಸುತ್ತಾ ಅತಿಥಿಗಳು ಮಹಾನಿಗಮದ ಅಧ್ಯಕ್ಷರು, ಕರ್ನಾಟಕ ಭೂ ನಿಗಮದ ಮಹಾನಿಗಮದ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರೇ, ಈ ದಿನಕ್ಕಾಗಿ ಬಹಳಷ್ಟು ವರ್ಷಗಳಿಂದ ಈ ಒಂದು ದಿನಕ್ಕಾಗಿ ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರು ಕಾಯ್ತಾ ಬಂದಿದ್ದೀವಿ. ಪೂಜ್ಯ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಗುರುಗಳ ಆಶೀರ್ವಾದದಿಂದ ಇವತ್ತ ಈ ಸಮಯ ಕೂಡಿ ಬಂದಿದೆ ಅಂತ ಹೇಳ್ತೀನಿ. ನಮ್ಮ ಗ್ರಾಮದ ದೇವರು ಶ್ರೀ ಜೋಡಬಸವೇಶ್ವರ ದೇವಸ್ಥಾನ ನೂತನ ಕಟ್ಟಡದ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮದ ಜನರು ಇವತ್ತಿಲ್ಲಿ ಕಲ್ತಿದ್ದೀವಿ. ಎಲ್ಲ ಗ್ರಾಮದ ಸದ್ಭಕ್ತರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಸಂಗೀತ ಶೋಭೆಯನ್ನು ನೀಡಿದಂಥ ನಮ್ಮ ನಾಗರಾಜ್ ಬಳಗದವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ಇದು ಬಹಳ ದಿನದ ಕನಸು. ಇವತ್ತು ಆಕ್ಚುಲಿ ನಮ್ಮ ಅಲ್ಲಂಪ್ರಭು ಗೌಡರು ಬರ್ಬೇಕಿತ್ತು ಇವತ್ತು, ಯಾಕಂದ್ರೆ ಬಹಳ ಬಿಜಿ ಇರ್ತಾರ, ಅವರು ಹೊಂಟಾರ, ಬಂದ್ರೆ ಬಹಳ ಚಲೋ. ಯಾಕಂದ್ರೆ ಈಗೇನು 4-5 ಬಾರಿ ಅವರು ನಮಗೆ ಭೇಟಿಯಾದಾಗ
ಪ್ರಭುಗೌಡರು ಅಂದ್ರೆ ಗೌಡ ಯಾಕೆ ಗುಡಿ ಯಾಕೆ ಲೇಟ್ ಮಾಡಕತ್ತೀರಿ, ಗುಡಿ ಪ್ರಾರಂಭ ಮಾಡ್ರಿ ತಾನೇ ಆಗ್ತದೆ ಅಂತ ಬಹಳ ಎಲ್ಲ ಗ್ರಾಮದಕ್ಕಿಂತ ಅವ್ರು ಬಹಳ ಉತ್ಸುಕತೆ ಅವರಿಗೆ. ಗುಡಿ ಪ್ರಾರಂಭ ಮಾಡಿ ಯಾಕೆ ಲೇಟ್ ಮಾಡಕತ್ತೀರಿ, ಯಾಕಂದ್ರೆ ಇದು 5-6 ವರ್ಷ ಆಯ್ತು ನಾವು ಪೂಜೆ ಮಾಡಿ, ಶಿವರಾಜ್ ಪಾಟೀಲ್ ಗೌಡ್ರಿಂದ ಪೂಜೆ ಮಾಡಿ